ಮಕ್ಕಳಿಗೆ ಡೆಂಗ್ಯೂ ಜ್ವರ ಬರಬಾರ್ದು. ಮುನ್ನೆಚ್ಚರಿಕೆಯಾಗಿ ಮನೇಲಿ ಏನು ಮಾಡಬೇಕಂತಂದರೆ, ಒಂದನೇದಾಗಿ ಇವಾಗ ಮಳೆಗಾಲದಲ್ಲಿ ಏನಾಗ್ಬಿಡುತ್ತೆ ಅಂತಂದರೆ ನೀರೆಲ್ಲ ಹೊರಗಡೆ ನಿಲ್ಲುತ್ತೆ. ಸೊ ನೀರೆಲ್ಲ ಹೊರಗಡೆ ನಿಂತಾಗ ಏನಾಗುತ್ತೆ, ಸೊಳ್ಳೆಗಳೆಲ್ಲ ಜಾಸ್ತಿ ಆಗಿಬಿಡುತ್ತೆ. ಸೊ ಹಾಗಾಗಿ ಏನು ಮಾಡಬೇಕು, ನೀರು ನಿಲ್ದಂಗೆ ನೋಡ್ಕೋಬೇಕು. ಆನಂತರ ಮಕ್ಕಳಿಗೆ ಫುಲ್ ಶರ್ಟ್ಸು, ಫುಲ್ ಟೀ ಶರ್ಟ್ಸು, ಫುಲ್ ಪ್ಯಾಂಟ್ಸ್ನ ಹಾಕಬೇಕು. ಲೈಟ್ ಕಲರ್ಸ್ನ ಹಾಕಬೇಕು ಮಕ್ಕಳಿಗೆ ಬಟ್ಟೆನ. ಯಾಕಂದರೆ ಡಾರ್ಕ್ ಕಲರ್ಸ್ ಹಾಕಿದ್ರೆ ಸೊಳ್ಳೆಗಳು ಬೇಗ ಒಂದು ಕಚ್ಚಿಬಿಡುತ್ತೆ. ಸೊ ಹಾಗಾಗಿ ಲೈಟ್ ಕಲರ್ಸ್ನ ಹಾಕಿ ಬಟ್ಟೆನ. ಅದರ ನಂತರ ಏನು ಮಾಡಬೇಕು, 5ರಿಂದ 7 ಗಂಟೆಗೆ ಸಂಜೆ ಟೈಮಲ್ಲಿ ಏನು ಮಾಡಬೇಕು, ವಿಂಡೋಸು ಡೋರ್ಗಳನ್ನ ಎಲ್ಲ ಕ್ಲೋಸ್ ಮಾಡಬೇಕು. ಯಾಕಂದರೆ ಆ ಟೈಮಲ್ಲಿ ಸೊಳ್ಳೆಗಳು ಜಾಸ್ತಿ ಬರ್ತಾ ಇರುತ್ತೆ. ಸೊ ಅವಾಗ ನೀವು ಕ್ಲೋಸ್ ಮಾಡಿದಾಗ ಏನಾಗುತ್ತೆ, ಸೊಳ್ಳೆಗಳು ಬರೋದು ಅವಾಯ್ಡ್ ಆಗುತ್ತೆ. ಆಮೇಲೆ ಮೆಶ್ ನೆಟ್ಸು ಬರುತ್ತಲ್ಲ, ಅವನ್ನ ಹಾಕಿದಾಗ ಏನಾಗುತ್ತೆ ಅಂತಂದರೆ, ವಿಂಡೋಸ್ ಕಿಟಕಿಗಳಿಗೆಲ್ಲ ಮೆಶ್ ನೆಟ್ಸ್ ಹಾಕಿದಾಗ ಏನಾಗುತ್ತೆ, ಸೊಳ್ಳೆಗಳು ಒಳಗೆ ಬರಲ್ಲ. ಆಮೇಲೆ ವೆಂಟಿಲೇಟ್ರು ಚೆನ್ನಾಗಿರುತ್ತೆ, ಮಕ್ಕಳಿಗೆ ಗಾಳಿ ಕೂಡ ಚೆನ್ನಾಗಿ ಬರ್ತಾ ಇರುತ್ತೆ. ಅದರ ನಂತರ ಏನು ಮಾಡಬೇಕು ಅಂತಂದರೆ, ಮಕ್ಕಳು ಹೊರಗಡೆ 5ರಿಂದ 7 ಇವಾಗ ಆಟ ಕಳಿಸ್ತಿರ್ತಾರೆ. ಆವಾಗ ಏನು ಮಾಡಿದ್ರೆ, ಮಸ್ಕಿಟೋ ರಿಪೆಲೆಂಟ್ ರೋಲಾನ್ಸ್ ಅಂತ ಬರುತ್ತೆ, ಅದನ್ನ ಅಪ್ಲೈ ಮಾಡಿಬಿಟ್ಟು ಮಕ್ಕಳಿಗೆ ಫುಲ್ಲು ಕಳಿಸ್ಬೇಕು ಹೊರಗಡೆ ಆಟ ಆಡೋಕ್ಕೆ. ಅದರ ನಂತರ ನೆಕ್ಸ್ಟು ಗುಡ್ ನೈಟು ಅಲೌಟು ಎಲ್ಲರೂ ಯೂಸ್ ಮಾಡ್ತಾ ಇರ್ತಾರೆ. ಅದನ್ನ ಅಟ್ಲೀಸ್ಟ್ ಒಂದು 2 to 3 hours ಆನ್ ಮಾಡಿಬಿಟ್ಟು ಆಮೇಲೆ ಆಫ್ ಮಾಡಬೇಕು. ಅದರ ನಂತರ ಈಗ ಜ್ವರ ಬಂದಿರುತ್ತೆ, ನೆಗಡಿರುತ್ತೆ, ಅದನ್ನೇನು ಮಾಡಬೇಕು, ನೀವು ಮನೆಯಲ್ಲೇ ಮೆಡಿಕೇಷನ್ಸ್ ಹಾಕಿಬಿಟ್ಟು ಕಡಿಮೆ ಮಾಡಬೇಕು. ಇನ್ ಕೇಸ್ 2 daysಲ್ಲೂ ಕಡಿಮೆ ಆಗಿಲ್ಲ ಅಂತಂದರೆ ಡಾಕ್ಟರ್ ಹತ್ರ ಕರ್ಕೊಂಡು ಹೋಗಬೇಕು. ಅದ್ರ ಜೊತೆಗೆ ಏನಾದ್ರು ಬಾಡಿ ಪೇನ್ಸು, ಬಾಡಿ ಏಕ್ಸು, ವಾಮಿಟಿಂಗು ಕಂಟಿನ್ಯೂಸು, ಬೇದಿಯಲ್ಲಿ ರಕ್ತ ಕಾಣಿಸ್ಕೊತಾ ಇದ್ದರೆ, ಹಲ್ಲಲ್ಲಿ ರಕ್ತ ಕಾಣಿಸ್ಕೊತಾ ಇದ್ದರೆ ಇಮಿಡಿಯೇಟು ನಿಮ್ಮ ನಿಯರ್ ಬೈ ಡಾಕ್ಟರ್ಸ್ ಹತ್ರ ಹೋಗಿ ತೋರಿಸ್ಬೇಕು ಮಕ್ಕಳನ್ನ. ಇದನ್ನ ಆದಷ್ಟು ಎಲ್ಲರಿಗೂ ಶೇರ್ ಮಾಡಿ, ಯಾಕಂದರೆ ಎಲ್ಲರಿಗೂ ಹೆಲ್ಪ್ಫುಲ್ ಆಗುತ್ತೆ. ಥ್ಯಾಂಕ್ ಯು.